ಬೀದರ್ಗೆ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರಿ ಸರ್. ಅಂಗಾಂಗ ದಾನ ಜಾಥಾಗೆ ಚಾಲನೆ ಕೊಡ್ತಿದ್ರಿ. ಏನು ಹೇಳ್ತೀರಿ ಸರ್? ಇವತ್ತು ಕುರಿತಂತೆ ಪೂರ್ವ ಒಂದು ನೋಟು ಡ್ರಗ್ಸ್ ಅಂತಕ್ಕಂಥದ್ದು ಇವತ್ತೇನೆ ಕ್ರೀಡಾಂಗಣದಲ್ಲಿ ಬೀದರ್ ಕ್ರೀಡಾಂಗಣ ಜಿಲ್ಲಾ ಶಹರು ಕ್ರೀಡಾಂಗಣ ಇದೆ, ಅಲ್ಲಿ ನೋಟು ಡ್ರಗ್ಸ್ ಅಂತಕ್ಕಂಥದ್ದು ಒಂದು ಕ್ಯಾಂಪೇನ್ನಲ್ಲಿ ನನಗೆ ಇವತ್ತು ಕರೆಸಿದ್ದಾರೆ. ಅದರ ಜೊತೆಗೆ ನಮ್ಮ ಸಮಾಜದ 4 ತಾಲೂಕುಗಳಲ್ಲಿ ಮುಖಂಡರು ನಮ್ಮನ್ನು ಕರೆಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಸರ್. ದೆಹಲಿ ಒಳಗೆ CM ಅವರು ಮತ್ತೆ ದೆಹಲಿಗೆ ಹೋಗಿದ್ದಾರೆ ಸರ್. DCM ಅವರು ಮತ್ತು ಅವರ ಸಹೋದರರು ಅಲ್ಲೇ ಇದ್ದಾರೆ. ಪುನರಾಚನೆಗೆ ಗ್ರೀನ್ ಸಿಗ್ನಲ್ ಹೈಕಮಾಂಡ್ ಕೊಟ್ಟಿದೆ ಸರ್. ಏನು ಹೇಳ್ತೀರಿ ಸರ್? ನನಗೆ ಮಾಹಿತಿ ಇಲ್ಲ. ಏನಿದ್ರು ಹೈಕಮಾಂಡು CM DCM ಅವರು ಫೈನಲ್ ಅಂದರೆ 5 ವರ್ಷ CM ಅವರ ಮುಂದುವರಿತಾರೆ ಸಿದ್ದರಾಮಯ್ಯನವರು ಅಂತಲೂ ಚರ್ಚೆಗಳಾಗ್ತಿದೆ ಸರ್. ವಿರೋಧ ಪಕ್ಷದವ್ರು ಹೇಳ್ತಿದ್ದಾರೆ. ಹೇಳಿದ್ದೇವಲ್ಲ, SL ಅದನ್ನೇ ಕೇಳ್ತಾರೆ. ಅಲ್ಲ ಸರ್, ಈಗಿನ ಹೇಳಿನಲ್ರಿ, ಮತ್ತೆ ಅದನ್ನೇ ಕೇಳಿದ್ರಿ ಏನು ಹೇಳ್ಬೋದು ಸರ್? ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಏನು ಕಾಂಗ್ರೆಸ್ ಮಹಾಗಠಬಂಧನ ಸೋಲೇನಾಗಿಲ್ಲ ರೀ, ಮೋಸ ಆಗಿದೆ. ಸೋಲೇನಾಗಿದೆ, ಏನು ಮೋಸ ಆಗಿದೆ ಸರ್? ನಿಮಗೆ ಗೊತ್ತಿಲ್ವ ಯಾವ ಥರ ಮೋಸ ಆಗಿದೆ? ಹೇಳ್ತೀವಿ, ಕೇಳಿಸ್ಕೊಳ್ಳಿ. SIR ಮುಖಾಂತರ 65 ಲಕ್ಷ ಓಟ್ ತೆಗೆದರು. ಸುಪ್ರೀಂ ಕೋರ್ಟ್ ಹೇಳ್ತು ವಾಪಸ್ 65 ಲಕ್ಷ ಓಟನ್ನು ವಾಪಸ್ ಹಾಕಿ ಅಂತ ಹೇಳಿದ್ರು. ಯಾಕೆ ಹಾಕಲಿಲ್ಲ? 65 ಲಕ್ಷ ಓಟ್ ತೆಗೆದಿದ್ದನ್ನ ಡಿಜಿಟಲ್ ಫಾರ್ಮ್ಯಾಟ್ನಾಗ ಒಂದು ಮೋದಿ ಸಾಹೇಬರು ಭಾಳ ದೊಡ್ಡ ನಾನು ವಿಶ್ವಗುರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಸಾಹೇಬರು. ನಿಮಗೊಂದು ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ ಒಂದು ವೋಟರ್ ಲಿಸ್ಟ್ ಕೊಡೋಕೆ ಬರಲ್ವಾ? ಏನು ರೀ, ಡಿಜಿಟಲ್ ಫಾರ್ಮ್ಯಾಟ್ನ ವೋಟರ್ ಲಿಸ್ಟ್ ಕೊಡೋಕೆ ಬರಲ್ವಾ? ವೆನ್ ಯು ಆರ್ ನಾಟ್ ಏಬಲ್ ಟು ಗಿವ್ ಡಿಜಿಟಲ್ ಫಾರ್ಮ್ಯಾಟ್ ಇನ್ ವೋಟರ್ ಲಿಸ್ಟ್, ವಾಟ್ ಸಾರ್ಟ್ ಆಫ್ ಎಲೆಕ್ಷನ್ ಯು ವಾಂಟ್ ಟು ಕಂಡಕ್ಟ್? ಆಮೇಲೆ ಎಲೆಕ್ಷನ್ ಕಮಿಷನರ್ಗೆ ಒಂದು ರೈಟ್ ಇದೆ. ಎಲ್ಲ ವೋಟರ್ ಲಿಸ್ಟ್ನಲ್ಲಿ ಒಂದು ಸಾಫ್ಟ್ವೇರ್ ಇದೆ, ಫೇಕ್ ವೋಟರ್ ಚೆಕ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಬೇಕಂತ ಇಂಡ್ಯೂಸ್ ಮಾಡಿಲ್ಲ. 14 ಲಕ್ಷ ಓಟು ಫೇಕ್ ವೋಟ್ಸ್ ಇದ್ದಾವೆ. 65 ಲಕ್ಷ ಓಟನ್ನು ತೆಗೆದಿದ್ದಾರೆ. 20 ಲಕ್ಷ ಓಟನ್ನ ಆ್ಯಡ್ ಮಾಡಿದ್ದಾರೆ. 3 ಲಕ್ಷ ಓಟ್ಗಳು ಝೀರೋ ಅಕೌಂಟ್ನಲ್ಲಿ ಇದ್ದಾವೆ, ಝೀರೋ ಮನಿ ಅಂತ ತೋರಿಸಿದ್ದಾರೆ. ಅದರ ಜೊತೆಗೆ ವಿಶ್ವಗುರು ಸಾಹೇಬರು 10,000 ರೂಪಾಯಿ ಒಂದೊಂದು ಹೆಣ್ಮಕ್ಳಿಗೆ ಓಟಿಗೆ ದುಡ್ಡು ಕೊಟ್ಟಿದ್ದಾರೆ, ಖರೀದಿ ಮಾಡಿದ್ದಾರೆ. ಮತ್ತು ಇದೆಲ್ಲ ಮಾಡಿದರೂ ಕೂಡ RJDಗೆ 23% ವೋಟ್ ಶೇರ್ ಬಂದು 25 ಸೀಟ್ ಬಂದಿದೆ. BJPಗೆ 20% ವೋಟ್ ಶೇರ್ ಬಂದು 101 ಸೀಟ್ ಬಂದಿದೆ. JDUಗೆ 19% ವೋಟ್ ಶೇರ್ ಬಂದು ಅವ್ರಿಗೆ 89 ಸೀಟ್ ಬಂದಿದೆ. 25 ವರ್ಷ ಯಾವುದೇ ಒಂದು ರಾಜಕೀಯ ಪಕ್ಷ ಆಡಳಿತ ಮಾಡಿ ಸ್ಟ್ರೈಕ್ ರೇಟ್ 90% ಇರಬೇಕಂತಂದ್ರೆ ನೀವು ಹೇಳ್ಕೊಂಡು ಯೋಚನೆ ಮಾಡಿ ನೋಡಿರಿ. ರಾಮ್ವಿಲಾಸ್ ಪಾಸ್ವಾನ್ ಪಾರ್ಟಿ ಕಳೆದ ಬಾರಿ 134 ಸೀಟ್ನ ಪುಣ್ಯಾತ್ಮ ಕಂಟೆಸ್ಟ್ ಮಾಡಿದ್ದ. ಅವನಿಗೆ ಕನಿಷ್ಠ ನಿಯರಿಂಗ್ 5.7% 6% ವೋಟ್ ಶೇರ್ ಇತ್ತು. ಈ ಬಾರಿ ಕೇವಲ 27 ಸೀಟ್ನಲ್ಲಿ ಕಂಟೆಸ್ಟ್ ಮಾಡಿ ಅದೇ 6% ವೋಟ್ ಶೇರ್ ಇದೆ. ಸಾಧ್ಯ ಇದಾವೆ ಇವೆಲ್ಲ? ಅಂದ್ರೆ ಕಾಂಗ್ರೆಸ್ ಯಾವ ರಾಜ್ಯದಲ್ಲಿ ಸೋಲುತ್ತೆ ಅಲ್ಲಿ ಮತಚೋರಿ ಅಂತಂದು ಆರೋಪ ಮಾಡುತ್ತೆ, ಸುಳ್ಳು ಆರೋಪ ಮಾಡ್ತಾರೆ. ಅದೇ ಅವ್ರು ಹೇಳ್ಕೊಂಡು ಅಡ್ಡಾಡ್ಬೇಕಲ್ಲ, ಮತ್ತು ಅವ್ರು ಮಾಡ್ತಾರೆ ಹೇಳ್ತೀವಿ, ಮಾಡಿಲ್ವಾ? ಈಗ ಮಹಾರಾಷ್ಟ್ರದಲ್ಲಿ 45 ಲಕ್ಷ ವೋಟ್ ಆ್ಯಡ್ ಮಾಡಿದ್ದಾರೆ. ನೀವು ಇಲ್ಲೇ ಇದ್ದೀರಿ, ನೀವು ಎಲೆಕ್ಷನ್ ಕಮಿಷನರ್ ವೆಬ್ಸೈಟ್ ಓಪನ್ ಮಾಡಿರಿ. ಎಲೆಕ್ಷನ್ ಕಮಿಷನರ್ ವೆಬ್ಸೈಟ್ ಓಪನ್ ಮಾಡಿ ಡೀಟೇಲ್ಸ್ ಕೊಡಿ ನೋಡೋಣ. ನೀವು ಚೆಕ್ ಮಾಡಿರಲ್ಲ. ಎಲೆಕ್ಷನ್ ಕಮಿಷನ್ ಈಗ ಓಪನ್ ಮಾಡಿಬಿಡಮ್ಮ ನೀನು. ಎಲೆಕ್ಷನ್ ಮಾತಾಡಕ್ಕೆ ಬಿಡ್ರಿ. ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ನ ನೀವು ಓಪನ್ ಮಾಡಿ ಯಾವುದನ್ನ ಒಂದು ಡೀಟೇಲ್ಸ್ ಕೊಡಿ ನೋಡೋಣ. ಏನು ಡೀಟೇಲ್ಸ್ ಸಿಗ್ಬೋದು ಹೇಳ್ರಿ ಆನ್ಲೈನ್? ಯಾಕೆ ಕೊಡಲ್ಲ? ಯಾಕೆ ಬಹಿರಂಗ ಪಡಿಸ್ತಲ್ಲ ನೀವು? ಆಮೇಲೆ ಎಲೆಕ್ಷನ್ ಕಮಿಷನ್ ಅಧಿಕಾರ ವ್ಯಾಪ್ತಿ ಸುಪ್ರೀಂ ಕೋರ್ಟ್ನು ಅದನ್ನು ಚಕ್ಕೆ ಮಾಡಬಾರ್ದು, ಅದನ್ನು ರೂಲ್ ಯಾಕೆ ರೂಲ್ ತಂದರು? ಯಾವುದೇ ರೀತಿಯಾದಂಥ ಎಲೆಕ್ಷನ್ ಕಮಿಷನ್ನ ಸುಪ್ರೀಂ ಕೋರ್ಟ್ ಡೈರಿಂದ ಹೊರಗೆ ಹಾಕಿಟ್ರು. ಕಾರಣ ಏನು? ಇದಕ್ಕಿಂತ ಮುಂಚೆ ಒಬ್ಬ ಎಲೆಕ್ಷನ್ ಕಮಿಷನರು ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡ. ಕಾರಣ ಏನು? ಇವ್ರು ಬಂದ ಮೇಲೆ 3 ರಾಜ್ಯಗಳಲ್ಲಿ, ಒಂದು ರಾಜ್ಯದಲ್ಲಿ ಹರಿಯಾಣದಲ್ಲಿ ಇರತಕ್ಕಂಥ 2 ಕೋಟಿ ಓಟ್ನ 2,25,00,000 ಲಕ್ಷ ಆಗುತ್ತೆ. ಮಹಾರಾಷ್ಟ್ರದಲ್ಲಿ 45 ಲಕ್ಷ ಓಟ್ ಜಾಸ್ತಿ ಆಗುತ್ತೆ. ಉಲ್ಟಾಗತ್ತೆ ಬಿಹಾರ್ನಲ್ಲಿ 65 ಲಕ್ಷ ಓಟ್ ಕಮ್ಮಿ ಮಾಡ್ತಾರೆ. ಕಾರಣ ಏನು? ಅಂದರೆ ಇದ್ರಾಗ ನೀವು ಹೇಳೋ ಪ್ರಕಾರ ಏನು ಗಫಲಾಗಿಲ್ಲ ಅಂತ ಅರ್ಥನಾ? ಅಲ್ಲ ಸರ್, ಈಗ ರಾಜ್ಯದಾಗ 2023ರ ಚುನಾವಣೆ ಅಸೆಂಬ್ಲಿಯಲ್ಲಿ ಪ್ರಾರಂಭ ಆಯ್ತು. ಇದು ಅಸೆಂಬ್ಲಿಯಲ್ಲಿ ಗಟ್ಟಿಯಾಗಿ ಪ್ರಾರಂಭ ಆಗಿದೆ. ಈಗ ಮತ್ತೆ ರಾಜ್ಯದಾಗ ಕೇಂದ್ರದಾಗ ಬಿಜೆಪಿ ಸರ್ಕಾರ ಇದ್ರು, ರಾಜ್ಯದಲ್ಲಿ ಹೈಯೆಸ್ಟ್ ಕಾಂಗ್ರೆಸ್. ಈ ಎಲೆಕ್ಷನ್ ಕಮಿಷನರ್ ಯಾವಾಗ ಬಂದರು? ಯಾರು ಬಂದರು? ಜ್ಞಾನೇಶ್ವರ ಬಾಬು ಏನು ಬಂದರು, ಅವರಿಂದ ಅವ್ರಿಗೆ ಸಹಕಾರ ಆಗ್ತದೆ. ಅದಕ್ಕೆ ನಾವು ಪ್ರೂಫ್ ಕೊಡ್ತಿದ್ದೇವೆ ಅಲ್ರಿ. ನೀವು ಹೇಳೋದು ಪಾರ್ಲಿಮೆಂಟ್ ಚುನಾವಣೆ ಆಯಿತು. ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಮಹಾರಾಷ್ಟ್ರದಲ್ಲಿ ಮತ್ತೆ ಚುನಾವಣೆ ಬಂತು. 5 ತಿಂಗಳಲ್ಲಿ 45 ಲಕ್ಷ ಓಟ್ ಜಾಸ್ತಿ ಆಗಿ ಸಾಧ್ಯತೆ ಇದೆಯಾ? ನಿಮಗೆ ಇಷ್ಟೆಲ್ಲ ಅನುಭವ ಇದೆಯಲ್ಲ ರಾಜಕಾರಣ, ನಿಮಗೂ ಅನುಭವ ಇದೆಯಲ್ಲ ರಾಜಕಾರಣ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮಗೂ ಅನುಭವ ಇದೆ. 2024 ಇಸ್ವಿನಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ BJP ಹೀನಾಯವಾಗಿ ಸೋಲ್ತದೆ. ಎಲ್ಲಿ BJP ಸೋಲ್ತದೆ. 5 ತಿಂಗಳಲ್ಲಿ 45 ಲಕ್ಷ ಓಟ್ ಜಾಸ್ತಿ ಆಗುತ್ತೆ, BJP ಗೆಲ್ತದೆ. ಅಂದ್ರೆ ಅರ್ಥ ಏನು? ಅಂದರೆ ಯಾರಿಗೆ ಸೋಲ್ಸಿದ್ರು ಜನ ಪಾರ್ಲಿಮೆಂಟ್ನಲ್ಲಿ?
ಈ ದೇಶದ ಪ್ರಧಾನಮಂತ್ರಿ ಬೇಡ ಅಂತ ಯಾರು ಹೇಳಿದ್ರು? BJP ಜನ ಹೇಳಿದ್ರು. ಅದೇ 6 ತಿಂಗಳಿನಾಗೆ ಮತ್ತೆ ಜನ ಮೋದಿ ಸಾಹೇಬ್ರು ಬೇಕಂತ ಅಸೆಂಬ್ಲಿಗೆ ಹೇಳ್ತದ? ನಾನು ಕೇಳ್ತಕ್ಕಂಥ ಪ್ರಶ್ನೆ ಅಂದ್ರೆ ಅದೇ ಅಲ್ರಿ ಇಷ್ಟೆಲ್ಲ ಹೇಳಿದ್ರು ಕೂಡ ಮತ್ತೆ ನೀವು ಅದನ್ನೇ ಕೇಳ್ತಾರೆ. ಈಗ ಬಿಹಾರದ ಚುನಾವಣೆ ನಂತರ ರಾಜ್ಯದ ಎಲ್ಲ ಸಚಿವರಿಗೆ ಮತ್ತು ಕಾಂಗ್ರೆಸ್ನವರಿಗೆ ನಡಕ ಶುರು ಆಗಿದೆ ಅಂತ ಬೀದರ್ನ ಒಬ್ರು ನಾವ್ ಹಿಂಗೆ ಇದೀವಲ್ಲ ಗಟ್ಟಿ ನೋಡ್ಕೊಂಡು ನಡಕಲ್ಲ ಪಡಕಲ್ಲ ಏನಿದೆ 28ಕ್ಕೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾರಲ್ರಿ. ಅದೇ ಅವ್ರಿಗೆ ಯಾಕಂದ್ರೆ ವೋಟ್ ಲಿಸ್ಟ್ ಮೇಲೆ ಎಲೆಕ್ಷನ್ ಕಮಿಷನ್ ಮೇಲೆ ಬಹಳ ನಂಬಿಕೆ ಇದೆ. ಅಂದ್ರೆ ಜನರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಇಲ್ಲ ಈ ಜನರ ಮೇಲೆ ನಂಬಿಕೆ ಅವ್ರ ವೋಟ್ ಶೇರ್ ಅಷ್ಟೇ ಇದೆ ಅಲ್ರಿ. ಈಗ ನೋಡ್ರಿ ಒಂದು ತಮ್ಮಿಂಗ್ ಮೆಜಾರಿಟಿ ಬಂದ್ರೆ ವೋಟ್ ಶೇರ್ನ ಜಾಸ್ತಿ ಆಗಬೇಕಿಲ್ಲ. 200 ಸೀಟು 220 ಸೀಟ್ನಲ್ಲಿ 240 ಸೀಟ್ನಲ್ಲಿ 200 ಸೀಟ್ ಬಂದಮೇಲೆ ಕಳೆದ ಚುನಾವಣೆಗೆ ಈ ಚುನಾವಣೆ ವೋಟ್ ಶೇರ್ನ ಜಾಸ್ತಿ ಆಗಬೇಕು. ವೋಟ್ ಶೇರ್ ಸೇಮ್ ಇದೆಯಲ್ಲ, ವೋಟ್ ಶೇರ್ ಸೇಮ್ ಇದ್ದು ಯಾಕೆ ನೀವು ಜಾಸ್ತಿ ಗೆಲ್ತೀರ ಅಂತಂದ್ರೆ ಇರ್ತಕ್ಕಂಥ 65 ಲಕ್ಷ ವೋಟ್ ತೆಗೆದುಬಿಟ್ಟಿದ್ರಿ ಹೊರಗಡೆ. ಇದು ಕಾಣ್ತತ್ತಲ್ರಿ, ಮೇಲ್ನೋಟಕ್ಕೆ ಕಾಣ್ತತ್ತಲ್ರಿ. ಚುನಾವಣಾ ಆಯೋಗ ಮುಂದಿಟ್ಕೊಂಡು ರಾಜ್ಯದಲ್ಲಿ ಎಲ್ಲ ರಾಜ್ಯದಲ್ಲಿ ಗೆಲ್ತಾ ಇದೆ ಅಂತೀರ ಸರ್? ಚುನಾವಣಾ ಆಯೋಗದವರು ಅವರು ಪ್ರಾರಂಭ ಮಾಡಿದಾಗ ಕೇವಲ 5 ದಿನದಲ್ಲಿ ಮತ್ತೆ 3 ಲಕ್ಷ ವೋಟ್ ಜಾಸ್ತಿ ಆಯ್ತದ. ನೋಡಿದಿರ್ತಾನೆ ನೀವು ಟಿವಿಯಲ್ಲಿ ನೋಡಿದಿರಲೋ? 3 ಲಕ್ಷ ವೋಟ್ ಡಿವೈಡೆಡ್ ಬೈ 224 ಅಂದ್ರೆ ಎಷ್ಟಾಯ್ತಪ್ಪ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ? ಹೆಚ್ಚು ಕಮ್ಮಿ 20,000 ವೋಟ್ ಆಯಿತು. 20,000 ವೋಟು ರಾತ್ರಿ 5 ದಿನದಲ್ಲಿ ಚಾರ್ಜ್ ಜಾಸ್ತಿ ಆಗ್ಬಿಡುತ್ತಾ? 3 ಲಕ್ಷ ವೋಟ್ಗಳು ಜಾಸ್ತಿ ಆಗ್ಬಿಡ್ತಾವ? ನೀವು ಒಪ್ತಿರಿದ್ನಾ? ನೀವು ಒಪ್ಪಿದ್ರೆ ನಾವು ಒಪ್ಬಿಡೋಣ. ಅಲ್ಲ ಬ್ಯಾಲೆಟ್ ಪೇಪರ್ ಅಲ್ಲ, ನೀವೇನು VPN ಪ್ಯಾಡ್ ಇದೆ ಆ ಸ್ಲಿಪ್ಪೇ ಕೊಟ್ಬಿಡ್ರಿ ಎಲ್ಲರ ಕೈಯಾಗೆ. ನೀವು ಭಾಳ ದೊಡ್ಡ ವಿಶ್ವಗುರು, ನಿಮಗೆ ಭಾಳ ಧೈರ್ಯ ಇದ್ದರೆ, ನೀವು ಪಾರದರ್ಶಕತೆ ಇದ್ದರೆ ಮಾಡಿಬಿಡ್ರಲ್ಲ ಅದನ್ನ. ಇಷ್ಟೆಲ್ಲ ಅನುಮಾನ ಯಾಕಬೇಕು?